ಸಮಸ್ತ ಜಂಗಮ ಸಮಾಜಕ್ಕೆ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳ ಹೊರಟ ವಿಷಯ ಜಂಗಮ ಸಮಾಜದ ಸ್ಥಿತಿಗತಿ ಹಾಗೂ ಅವರನ್ನು ಪರಿಶಿಷ್ಟ ಜಾತಿ ಎಸ್ಸಿ ಪಟ್ಟಿಗೆ ಸೇರಿಸುವಲ್ಲಿರುವ ಕಾನೂನು ಮತ್ತು ರಾಜಕೀಯ ಸವಾಲುಗಳ ಬಗ್ಗೆ ಒಂದು ಸವಿಸ್ತಾರವಾದ ವರದಿ ಇಲ್ಲಿದೆ. ಜಂಗಮ ಸಮಾಜವು ಸಾಂಪ್ರದಾಯಿಕವಾಗಿ ಧಾರ್ಮಿಕ ಭಿಕ್ಷಾಟನೆಯ ಮೂಲಕ ಜೀವನ ನಡೆಸುವ ಒಂದು ಸಮುದಾಯವಾಗಿದೆ. ಐತಿಹಾಸಿಕವಾಗಿ ಇವರನ್ನು ಬ್ರಿಟಿಷರ ಕಾಲದಲ್ಲೂ ಅತ್ಯಂತ ಹಿಂದುಳಿದ ವರ್ಗವೆಂದು ಗುರುತಿಸಲಾಗಿತ್ತು. ಪ್ರಸ್ತುತ ಇವರು ಎದುರಿಸುತ್ತಿರುವ ಸಮಸ್ಯೆಗಳ ವಿವರಣೆ ಕೆಳಗಿನಂತಿದೆ. 1. ಕಾನೂನು ತೊಡಕುಗಳು, ಲೀಗಲ್ ಹರ್ಡಲ್ಸ್. ಜಂಗಮ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಲ್ಲಿ ಮುಖ್ಯವಾಗಿ ಸಮಾನಾರ್ಥಕ ಪದಗಳು, ಸಿನನಿಮ್ಸ್ ಮತ್ತು ಉಪಜಾತಿಗಳ ಗೊಂದಲವಿದೆ. ಸಂವಿಧಾನದ ಪಟ್ಟಿಯ ಗೊಂದಲ. ಭಾರತದ ಸಂವಿಧಾನದ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಬೇಡ ಜಂಗಮ ಅಥವಾ ಬುಡ್ಗ ಜಂಗಮ ಎಂಬ ಹೆಸರುಗಳಿವೆ. ಆದರೆ ಕೇವಲ ಜಂಗಮ ಎಂದು ಕರೆಯಲ್ಪಡುವ ಎಲ್ಲರೂ ಈ ಪಟ್ಟಿಗೆ ಸೇರುವುದಿಲ್ಲ ಎಂಬುದು ಸರ್ಕಾರದ ವಾದ. ಜಾತಿ ಪ್ರಮಾಣಪತ್ರದ ಸವಾಲು. ಅನೇಕ ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ಜಂಗಮ ಎನ್ನುವುದು ಒಂದು ವೃತ್ತಿಯೇ ಹೊರತು ಕೇವಲ ಜಾತಿಯಲ್ಲ ಎಂದು ವ್ಯಾಖ್ಯಾನಿಸಿವೆ. ಬೇಡ ಜಂಗಮ ಎನ್ನುವವರು ಮಾತ್ರ ಪರಿಶಿಷ್ಟ ಜಾತಿಗೆ ಅರ್ಹರು ಎಂಬ ತಾಂತ್ರಿಕ ಅಂಶ ನ್ಯಾಯಾಲಯದ ಆದೇಶಗಳ ಅನುಷ್ಠಾನದಲ್ಲಿ ಅಡ್ಡಿಯಾಗುತ್ತಿದೆ. ಹೈಕೋರ್ಟ್ನ ಕೆಲವು ತೀರ್ಪುಗಳು ಅರ್ಹರಿಗೆ ಪ್ರಮಾಣಪತ್ರ ನೀಡಲು ಸೂಚಿಸಿದ್ದರೂ ಸರ್ಕಾರಗಳು ಅದನ್ನು ಜಾರಿಗೆ ತರುವಾಗ ಕ್ಷೇತ್ರಾಧ್ಯಯನ, ಫೀಲ್ಡ್ ಸ್ಟಡಿ ಮತ್ತು ಕುಲಶಾಸ್ತ್ರೀಯ ಅಧ್ಯಯನದ ವರದಿಗಳನ್ನು ಕೇಳುತ್ತವೆ ಎಂಬ ನಕಾರಾತ್ಮಕ ವರದಿ ಬರುವ ಸಾಧ್ಯತೆಗಳಿರುತ್ತವೆ. 2. ರಾಜಕೀಯ ತೊಡಕುಗಳು, ಪೊಲಿಟಿಕಲ್ ಹರ್ಡಲ್ಸ್. ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಮತ್ತು ಸಾಮಾಜಿಕ ಸಮೀಕರಣಗಳು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವೀರಶೈವ ಲಿಂಗಾಯತ ನಂಟು. ಜಂಗಮ ಸಮಾಜವು ವೀರಶೈವ ಲಿಂಗಾಯತ ಧರ್ಮದ ಅವಿಭಾಜ್ಯ ಅಂಗವಾಗಿದೆ. ವೀರಶೈವರು ಸಾಮಾನ್ಯವಾಗಿ ಮುಂದುವರಿದ ಅಥವಾ ಹಿಂದುಳಿದ ವರ್ಗಗಳಲ್ಲಿ ಗುರುತಿಸಲ್ಪಡುತ್ತಾರೆ. ಹೀಗಾಗಿ ಲಿಂಗಾಯತ ಧರ್ಮದ ಒಂದು ಭಾಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಇತರ ದಲಿತ ಸಂಘಟನೆಗಳಿಂದ ಮತ್ತು ರಾಜಕೀಯ ಗುಂಪುಗಳಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತದೆ. ಮೀಸಲಾತಿ ಹಂಚಿಕೆಯ ಭಯ. ಈಗಾಗಲೇ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಸಮುದಾಯಗಳು ಹೊಸದಾಗಿ ದೊಡ್ಡ ಸಂಖ್ಯೆಯ ಜನಸಂಖ್ಯೆಯಿರುವ ಸಮುದಾಯವೊಂದು ಸೇರಿದರೆ ತಮ್ಮ ಮೀಸಲಾತಿ ಪಾಲು ಕಡಿಮೆಯಾಗುತ್ತದೆ ಎಂಬ ಆತಂಕದಿಂದ ಪ್ರತಿಭಟನೆ ನಡೆಸುತ್ತವೆ. ಇದು ರಾಜಕೀಯ ಪಕ್ಷಗಳಿಗೆ ಮತಬ್ಯಾಂಕ್ನ ದೃಷ್ಟಿಯಿಂದ ದೊಡ್ಡ ಸಂಕಷ್ಟ ತರುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಮನ್ವಯ. ಒಂದು ಜಾತಿಯನ್ನು ಎಸ್ಸಿ ಪಟ್ಟಿಗೆ ಸೇರಿಸಲು ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಮತ್ತು ಕೇಂದ್ರದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ (RGI) ಅದನ್ನು ಒಪ್ಪಬೇಕು. ರಾಜ್ಯ ಸರ್ಕಾರಗಳು ಮತಗಳ ಓಲೈಕೆಗಾಗಿ ಭರವಸೆ ನೀಡಿದರೂ ತಾಂತ್ರಿಕ ಕಾರಣಗಳನ್ನು ನೀಡಿ ಕೇಂದ್ರಕ್ಕೆ ಕಡತ ಕಳುಹಿಸುವಲ್ಲಿ ವಿಳಂಬ ಮಾಡುತ್ತವೆ. 3. ಪ್ರಸ್ತುತ ಸ್ಥಿತಿ ಮತ್ತು ಅನ್ಯಾಯದ ಮೂಲ. ಬ್ರಿಟಿಷರ ಕಾಲದ ದಾಖಲೆಗಳಲ್ಲಿ ಇವರನ್ನು ಅಲೆಮಾರಿ ಮತ್ತು ಭಿಕ್ಷಾಟನೆ ಮಾಡುವವರು ಎಂದು ಗುರುತಿಸಲಾಗಿದ್ದರೂ ಸ್ವಾತಂತ್ರ್ಯಾನಂತರದ ಜಾತಿ ಗಣತಿ ಮತ್ತು ವರ್ಗೀಕರಣದಲ್ಲಿ ಇವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆರ್ಥಿಕ ಹಿಂದುಳಿಯುವಿಕೆ. ಭಿಕ್ಷಾಟನೆ ಕಾಯಕವಾಗಿದ್ದರಿಂದ ಇಂದಿಗೂ ಅನೇಕ ಕುಟುಂಬಗಳು ಭೂಮಿ ಅಥವಾ ಶಾಶ್ವತ ಆದಾಯದ ಮೂಲ ಹೊಂದಿಲ್ಲ. ಶೈಕ್ಷಣಿಕ ಹಿನ್ನಡೆ. ಸರಿಯಾದ ಜಾತಿ ಪ್ರಮಾಣಪತ್ರ ಸಿಗದೇ ಇರುವುದರಿಂದ ಉನ್ನತ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿಲ್ಲ. ತೀರ್ಮಾನ. ಜಂಗಮ ಸಮಾಜಕ್ಕೆ ನ್ಯಾಯ ಸಿಗಬೇಕಾದರೆ ಸರ್ಕಾರವು ಸಮುದಾಯದ ನೈಜ ಸ್ಥಿತಿಯನ್ನು ಅರಿಯಲು ವೈಜ್ಞಾನಿಕ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಬೇಕು. ಬೇಡ ಜಂಗಮ ಮತ್ತು ಸಾಮಾನ್ಯ ಜಂಗಮ ನಡುವಿನ ವ್ಯತ್ಯಾಸ ಮತ್ತು ಸಾಮ್ಯತೆಗಳನ್ನು ಸ್ಪಷ್ಟಪಡಿಸಿ ಕೇಂದ್ರ ಸರ್ಕಾರಕ್ಕೆ ಬಲವಾದ ಶಿಫಾರಸು ಕಳುಹಿಸುವುದು ಏಕೈಕ ದಾರಿಯಾಗಿದೆ. 1. ಹೈಕೋರ್ಟ್ನ ಇತ್ತೀಚಿನ ಮಹತ್ವದ ತೀರ್ಪು. ಜುಲೈ 2025. ಕರ್ನಾಟಕ ಹೈಕೋರ್ಟ್ನ ಕಲಬುರ್ಗಿ ಪೀಠವು ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಮುಖ್ಯಾಂಶಗಳು: ಲಿಂಗಾಯತ ಜಂಗಮರು ಬೇಡ ಜಂಗಮರು ಅಲ್ಲ. ವೀರಶೈವ ಲಿಂಗಾಯತ ಧರ್ಮದ ಭಾಗವಾಗಿರುವ ಜಂಗಮರು ಮತ್ತು ಸಂವಿಧಾನದ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಬೇಡ ಜಂಗಮ ಅಥವಾ ಬುಡ್ಗ ಜಂಗಮರು ಒಂದೇ ಅಲ್ಲ ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ. ಸಂಸ್ಕೃತಿ ಮತ್ತು ಆಚರಣೆ ವ್ಯತ್ಯಾಸ. ವೀರಶೈವ ಜಂಗಮರು ಪುರೋಹಿತ ವರ್ಗಕ್ಕೆ ಸೇರಿದವರು ಮತ್ತು ಸಸ್ಯಾಹಾರಿಗಳು, ಆದರೆ ಬೇಡ ಜಂಗಮರು ಸಾಂಪ್ರದಾಯಿಕವಾಗಿ ಅಲೆಮಾರಿ ಮತ್ತು ಬೇಟೆಯಾಡುವ ಹಿನ್ನೆಲೆಯುಳ್ಳವರು ಎಂದು ನ್ಯಾಯಮೂರ್ತಿಗಳಾದ ಸುನೀಲ್ ದತ್ ಯಾದವ್ ಮತ್ತು ರಾಮಚಂದ್ರ ಡಿ ಹುದ್ದಾರ್ ಅವರಿದ್ದ ಪೀಠವು ತಿಳಿಸಿದೆ. ಒಬ್ಬರಿಗೆ ಸಿಕ್ಕರೆ ಎಲ್ಲರಿಗೂ ಸಿಗದು. ಕುಟುಂಬದ ಒಬ್ಬ ವ್ಯಕ್ತಿಗೆ ಬೇಡ ಜಂಗಮ ಪ್ರಮಾಣಪತ್ರ ಸಿಕ್ಕಿದೆ ಎಂಬ ಕಾರಣಕ್ಕೆ ಇಡೀ ಕುಟುಂಬಕ್ಕೆ ಅಥವಾ ಸಮುದಾಯಕ್ಕೆ ಅದನ್ನು ನೀಡಬೇಕು ಎಂದು ಒತ್ತಾಯಿಸುವಂತಿಲ್ಲ.
2. ಕಾನೂನು ತೊಡಕುಗಳು ಮತ್ತು ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ. ಹೆಸರಿನ ಗೊಂದಲ. ಸಿನನಿಮ್ಸ್. ಸುಪ್ರೀಂ ಕೋರ್ಟ್ನ ಪ್ರಭುದೇವ ಮಲ್ಲಿಕಾರ್ಜುನಯ್ಯ ವರ್ಸಸ್ ರಾಮಚಂದ್ರ ವೀರಪ್ಪ ಪ್ರಕರಣದ ತೀರ್ಪನ್ನು ಹೈಕೋರ್ಟ್ ಉಲ್ಲೇಖಿಸಿದೆ. ಇದರ ಪ್ರಕಾರ ಸಂವಿಧಾನದ ಪಟ್ಟಿಯಲ್ಲಿರುವ ಹೆಸರಿನಂತೆ ಇರಬೇಕು, ಅದರ ಸಮಾನಾರ್ಥಕ ಪದಗಳನ್ನು ಬಳಸಿಕೊಂಡು ಮೀಸಲಾತಿ ಪಡೆಯಲು ಬರುವುದಿಲ್ಲ ಎಂದು ಹೈಕೋರ್ಟ್ ತಿಳಿಸಿದೆ. ಸುಳ್ಳು ಪ್ರಮಾಣಪತ್ರಗಳ ವಿವಾದ. ಲಿಂಗಾಯತ ಜಂಗಮರು ಬೇಡ ಜಂಗಮ ಹೆಸರಿನಲ್ಲಿ ಎಸ್ಸಿ ಪ್ರಮಾಣಪತ್ರ ಪಡೆಯುತ್ತಿದ್ದಾರೆ ಎಂದು ದಲಿತ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಈ ಕಾರಣದಿಂದಾಗಿ ಸರ್ಕಾರವು ಬೇಡ ಜಂಗಮ ಪ್ರಮಾಣಪತ್ರ ವಿತರಣೆಯನ್ನು ಹಲವು ಕಡೆ ಸ್ಥಗಿತಗೊಳಿಸಿದೆ ಅಥವಾ ಕಟ್ಟುನಿಟ್ಟಿನ ಪರೀಕ್ಷೆಗೆ ಒಳಪಡಿಸಿದೆ. 3. ರಾಜಕೀಯ ತೊಡಕುಗಳು. ನ್ಯಾಯ ನಾಗಮೋಹನ್ ದಾಸ್ ಸಮಿತಿ ವರದಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮತ್ತು ಸಮಗ್ರ ಸಮೀಕ್ಷೆಯ ಸಂದರ್ಭದಲ್ಲಿ ಜಂಗಮ ಸಮುದಾಯವು ತಮಗೆ ಎಸ್ಸಿ ಮಾನ್ಯತೆ ನೀಡಲು ಒತ್ತಾಯಿಸಿದೆ. ಆದರೆ ಈ ಸಮೀಕ್ಷೆಯಲ್ಲಿ ವೀರಶೈವ ಜಂಗಮರನ್ನು ದಾಖಲಿಸಬಾರದು ಎಂದು ಅಲೆಮಾರಿ ಮತ್ತು ದಲಿತ ಸಂಘಟನೆಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸಿವೆ. ಮತಬ್ಯಾಂಕ್ ಮತ್ತು ಮೀಸಲಾತಿ ಹಂಚಿಕೆ. ಜಂಗಮ ಸಮಾಜವು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದರೂ ಅವರನ್ನು ಎಸ್ಸಿ ಪಟ್ಟಿಗೆ ಸೇರಿಸಿದರೆ ಅಸ್ತಿತ್ವದಲ್ಲಿರುವ ಎಸ್ಸಿ ಸಮುದಾಯಗಳಾದ ಮಾದಿಗ, ಛಲವಾದಿ ಇತ್ಯಾದಿ ಸಮುದಾಯಗಳ ಮೀಸಲಾತಿ ಪಾಲು ಕಡಿಮೆಯಾಗುತ್ತದೆ ಎಂಬ ಭೀತಿಯಿದೆ. ಇದು ರಾಜಕೀಯ ಪಕ್ಷಗಳಿಗೆ ನಿರ್ಧಾರ ತೆಗೆದುಕೊಳ್ಳಲು ದೊಡ್ಡ ಅಡ್ಡಿಯಾಗಿದೆ. 4. ಪ್ರಸ್ತುತ ಸ್ಥಿತಿ. ಅನ್ಯಾಯದ ಆರೋಪ ಏನೆಂದರೆ, ಜಂಗಮರ ವಾದವೇನೆಂದರೆ ತಾವು ಸಾಂಪ್ರದಾಯಿಕವಾಗಿ ಭಿಕ್ಷಾಟನೆ ಮತ್ತು ಧಾರ್ಮಿಕ ಕಾರ್ಯಗಳಿಂದ ಬದುಕುವವರಾಗಿದ್ದು, ಬ್ರಿಟಿಷರ ಕಾಲದ ಗೆಜೆಟಿಯರ್ ಕೂಡ ಇದನ್ನು ದಾಖಲಿಸಿದೆ. ಆದರೂ ಲಿಂಗಾಯತ ಎಂಬ ದೊಡ್ಡ ಸಮುದಾಯದ ಜೊತೆ ಗುರುತಿಸಿಕೊಂಡಿದ್ದರಿಂದ ತಮಗೆ ಸಿಗಬೇಕಾದ ಸಾಂವಿಧಾನಿಕ ಹಕ್ಕುಗಳು ಸಿಗುತ್ತಿಲ್ಲ ಎಂಬುದು ಅವರ ನೋವಾಗಿದೆ. ಅಧಿಕಾರಿಗಳ ಹಿಂದೇಟು. ಕೋರ್ಟ್ನ ಈ ಕಟ್ಟುನಿಟ್ಟಿನ ಆದೇಶಗಳ ನಂತರ ತಹಶೀಲ್ದಾರರು ಬೇಡ ಜಂಗಮ ಪ್ರಮಾಣಪತ್ರ ನೀಡಲು ಸಂಪೂರ್ಣವಾಗಿ ಹಿಂದೇಟು ಹಾಕುತ್ತಿದ್ದಾರೆ. ಇದು ನಿಜವಾದ ಅರ್ಹರಿಗೂ ತೊಂದರೆ ಉಂಟುಮಾಡುತ್ತಿದೆ. 1. ಕಪಟಿಗಳ ಕೈವಾಡ. ಆರೋಪದ ಹಿನ್ನೆಲೆ. ಸಮುದಾಯದ ಒಳಗೆ ಮತ್ತು ಹೊರಗೆ ಕೇಳಿಬರುತ್ತಿರುವ ಮುಖ್ಯ ಆರೋಪವೆಂದರೆ, ಜಂಗಮ ಸಮಾಜದ ಹೆಸರಿನಲ್ಲಿ ಬಲಿಷ್ಠರಾಗಿರುವ ಕೆಲವು ಮಠಾಧೀಶರು ಮತ್ತು ಪ್ರಭಾವಿ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಇಡೀ ಸಮುದಾಯದ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂಬ ಆರೋಪ ಇದೆ. ರಾಜಕೀಯ ಪ್ರತಿಷ್ಠೆ. ಕೆಲವು ಮಠಾಧೀಶರು ತಮ್ಮನ್ನು ತಾವು ದೊಡ್ಡ ಸಮುದಾಯದ ವೀರಶೈವ ಲಿಂಗಾಯತ ನಾಯಕರೆಂದು ಬಿಂಬಿಸಿಕೊಳ್ಳಲು ಬಯಸುತ್ತಾರೆ. ಅವರು ಜಂಗಮರನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವ ಹೋರಾಟವನ್ನು ಕೇವಲ ಒಂದು ಚೌಕಾಶಿ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಅಸಮಾಧಾನ ಸಮುದಾಯದ ಸಾಮಾನ್ಯ ಜನರಲ್ಲಿ ಇದೆ. ಅಧಿಕಾರ ವರ್ಗದ ಮೇಲೆ ಪ್ರಭಾವ. ಕೆಲವು ಪ್ರಭಾವಿ ಸ್ವಾಮೀಜಿಗಳು ತಮ್ಮ ಭಕ್ತರಿಗಾಗಿ ಅಥವಾ ಆಪ್ತರಿಗಾಗಿ ಬೇಡ ಜಂಗಮ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣಪತ್ರ ಕೊಡಿಸಲು ಅಧಿಕಾರಿಗಳ ಮೇಲೆ ಒತ್ತಡ ಹಾಕುತ್ತಾರೆ ಎಂಬ ಆರೋಪ ಇದೆ. ಇದರಿಂದ ನಿಜವಾದ ಬಡ ಭಿಕ್ಷಾಟನೆ ಮಾಡುವ ಜಂಗಮರಿಗೆ ಸಿಗಬೇಕಾದ ಸೌಲಭ್ಯಗಳು ತಪ್ಪಿಹೋಗುತ್ತಿವೆ. 2. ಬಸವಣ್ಣನವರ ತತ್ವ ಮತ್ತು ಇಂದಿನ ವಾಸ್ತವ. ಬಸವಣ್ಣನವರು ಜಾತಿಭೇದ ಮಾಡಬೇಡಿ ಎಂದು ಹೇಳಿಕೊಟ್ಟರು. ಆದರೆ ಇಂದಿನ ಕೆಲವು ಕಾವಿಧಾರಿಗಳು ಜಂಗಮರು ಮೇಲ್ಜಾತಿಯ ಪುರೋಹಿತರು ಎಂದು ಒಂದೆಡೆ ಹೇಳುತ್ತಾ ಇನ್ನೊಂದೆಡೆ ಸೌಲಭ್ಯಕ್ಕಾಗಿ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಲು ಹೋರಾಟ ಮಾಡುತ್ತಿರುವುದು ವೈಚಾರಿಕ ವೈರುಧ್ಯಕ್ಕೆ ಕಾರಣವಾಗುತ್ತಿದೆ. ಈ ಗೊಂದಲದಿಂದಾಗಿ ನ್ಯಾಯಾಲಯಗಳು ಇವರು ಪುರೋಹಿತ ವರ್ಗದವರು, ಇವರು ದಲಿತರಲ್ಲ ಎಂದು ತೀರ್ಪು ನೀಡಲು ಈ ಕಪಟಿಗಳ ನಡವಳಿಕೆಯೇ ಪ್ರಮುಖ ಕಾರಣವಾಗುತ್ತಿದೆ. 3. ಇದರಿಂದಾಗುತ್ತಿರುವ ಅನ್ಯಾಯಗಳು. ನೀವು ಹೇಳಿದಂತೆ ನಿಜವಾದ ಸಮಸ್ಯೆ ಅನುಭವಿಸುತ್ತಿರುವ ಜಂಗಮರಿಗೆ ಈ ಕಪಟಿ ವೇಷಧಾರಿಗಳಿಂದ 3 ರೀತಿಯಲ್ಲಿ ಅನ್ಯಾಯವಾಗುತ್ತಿದೆ. ವಿಶ್ವಸನೀಯತೆಯ ಕೊರತೆ. ಶ್ರೀಮಂತ ಮತ್ತು ಪ್ರಭಾವಿ ಜಂಗಮರು ಎಸ್ಸಿ ಪ್ರಮಾಣಪತ್ರಕ್ಕಾಗಿ ಲಾಬಿ ಮಾಡುವುದರಿಂದ ನಿಜವಾಗಿ ಭಿಕ್ಷಾಟನೆ ಮಾಡುವ ಮತ್ತು ಅತ್ಯಂತ ಬಡತನದಲ್ಲಿರುವ ಜಂಗಮರನ್ನು ಸಮಾಜ ಮತ್ತು ಸರ್ಕಾರ ಸಂಶಯದ ಕಣ್ಣಿನಿಂದ ನೋಡುವಂತಾಗಿದೆ. ದಲಿತ ಸಂಘಟನೆಗಳ ವಿರೋಧ. ಮಠಾಧೀಶರು ಈ ಹೋರಾಟದ ಮುಂಚೂಣಿಗೆ ಬಂದಾಗ ಅದನ್ನು ದಲಿತ ಸಂಘಟನೆಗಳು ಸಂವಿಧಾನ ವಿರೋಧಿ ಮತ್ತು ಮೀಸಲಾತಿ ಕಸಿಯುವ ಸಂಚು ಎಂದು ಬಲವಾಗಿ ವಿರೋಧಿಸಿವೆ. ಇದರಿಂದ ಬಡ ಜಂಗಮರು ಮತ್ತು ದಲಿತರ ನಡುವೆ ಸಾಮಾಜಿಕ ಸಂಘರ್ಷ ಉಂಟಾಗುತ್ತಿದೆ. ಕಾನೂನು ಸೋಲು. ಪ್ರಭಾವಿಗಳು ನೀಡುವ ತಪ್ಪು ಮಾಹಿತಿ ಮತ್ತು ಅವರ ಐಶ್ವರ್ಯಲೀತ ಜೀವನ ಶೈಲಿಯನ್ನು ಕಂಡು ನ್ಯಾಯಾಲಯಗಳು ಜಂಗಮರು ಸಾಮಾಜಿಕವಾಗಿ ತುಳಿತಗೊಳ್ಳದವರಲ್ಲ ಎಂಬ ತೀರ್ಮಾನಕ್ಕೆ ಬರುತ್ತಿವೆ. ತೀರ್ಮಾನ. ಹೌದು, ಈ ಹೋರಾಟವು ಕೇವಲ ಬಡವರ ಹಸಿವಿನ ಹೋರಾಟವಾಗದೆ ಕೆಲವು ಪ್ರಭಾವಿಗಳ ಅಧಿಕಾರಶಾಹಿಯ ಅಸ್ತ್ರವಾಗಿ ಪರಿಣಮಿಸಿದೆ.
ಇದು ಸತ್ಯವಾದರೂ ನಿಜವಾದ ಹಸಿದ ಹೊಟ್ಟೆಯ ಜಂಗಮನಿಗೆ ನ್ಯಾಯ ಸಿಗಬೇಕಾದರೆ ಈ ವೇಷಧಾರಿಗಳ ಹಸ್ತಕ್ಷೇಪವಿಲ್ಲದ ಕೇವಲ ಸಾಂಸ್ಕೃತಿಕ ಮತ್ತು ಆರ್ಥಿಕ ಹಿನ್ನೆಲೆಯ ಆಧಾರದ ಮೇಲೆ ಹೋರಾಟ ಮಾಡಬೇಕು. 1. ಜಂಗಮರ ಜಾಗೃತಿ ಪಾದಯಾತ್ರೆ ಮತ್ತು ಬೆಂಗಳೂರು ಚಲೋ. ಕಳೆದ ಕೆಲವು ವರ್ಷಗಳಿಂದ ಜಂಗಮ ಸಮಾಜದ ವಿವಿಧ ಸಂಘಟನೆಗಳು, ವಿಶೇಷವಾಗಿ ಕರ್ನಾಟಕ ರಾಜ್ಯ ಬೇಡ ಜಂಗಮ ಸಂಘ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ನಡೆಸಿದ್ದವು. ವಿವರ: ಸಾವಿರಾರು ಸಂಖ್ಯೆಯಲ್ಲಿ ಜಂಗಮರು ಮತ್ತು ಮಠಾಧೀಶರು ಸೇರಿ ಸರ್ಕಾರಕ್ಕೆ ಗಡುವು ನೀಡಿದ್ದರು. ಪ್ರಮುಖ ಬೇಡಿಕೆ: 1977ರ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ವಿವಿಧ ಹೈಕೋರ್ಟ್ ಆದೇಶಗಳ ಅನ್ವಯ ಬೇಡ ಜಂಗಮರಿಗೆ ಜಾತಿ ಪ್ರಮಾಣಪತ್ರ ನೀಡುವ ಪ್ರಕ್ರಿಯೆಯನ್ನು ಸರಳೀಕರಿಸಬೇಕು. ಫಲಿತಾಂಶ: ಈ ಪ್ರತಿಭಟನೆಯ ಒತ್ತಡಕ್ಕೆ ಮಣಿದು ಸರ್ಕಾರವು ಕೆಲವು ಸುತ್ತಿನ ಮಾತುಕತೆ ನಡೆಸಿತು. ಆದರೆ ದಲಿತ ಸಂಘಟನೆಗಳ ತೀವ್ರ ವಿರೋಧದಿಂದಾಗಿ ಯಾವುದೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. 2. ತಹಶೀಲ್ದಾರ್ ಕಚೇರಿಗಳ ಮುಂದೆ ಸರಣಿ ಧರಣಿ. ರಾಜ್ಯದ ಉತ್ತರ ಕರ್ನಾಟಕದ ಭಾಗಗಳಾದ ಹಾವೇರಿ, ಗದಗ್, ಧಾರವಾಡ ಕಚೇರಿಗಳ ಮುಂದೆ ನಿರಂತರ ಪ್ರತಿಭಟನೆ ನಡೆಸಿದ್ದಾರೆ. ಕಾರಣ, ಹೈಕೋರ್ಟ್ ಆದೇಶವಿದ್ದರೂ ಸಹ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಹಶೀಲ್ದಾರರು ವಂಶಾವಳಿ ಅಥವಾ ಕುಲಶಾಸ್ತ್ರೀಯ ದಾಖಲೆಗಳನ್ನು ಕೇಳಿ ಅರ್ಜಿಗಳನ್ನು ತಿರಸ್ಕರಿಸುತ್ತಿರುವುದು. ಘಟನೆ: ಕಲಬುರಗಿಯಲ್ಲಿ ಜಂಗಮ ಸಮಾಜದ ಯುವಕರು ತಮ್ಮ ಶೈಕ್ಷಣಿಕ ದಾಖಲೆಗಳನ್ನು ದಹಿಸಿ ಪ್ರತಿಭಟನೆ ನಡೆಸಿದ್ದು ದೊಡ್ಡ ಸುದ್ದಿಯಾಗಿತ್ತು. 3. ಸಂವಿಧಾನ ಉಳಿಸಿ ಮತ್ತು ಪ್ರತಿಭಟನೆಗಳು. ಜಂಗಮರು ಎಸ್ಸಿ ಪಟ್ಟಿಗೆ ಸೇರುವುದನ್ನು ವಿರೋಧಿಸಿ ದಲಿತ ಸಂಘಟನೆಗಳು ನಡೆಸಿದ ಪ್ರತಿಭಟನೆಗಳು ಜಂಗಮ ಸಮಾಜದ ಹೋರಾಟಕ್ಕೆ ದೊಡ್ಡ ಅಡ್ಡಿಯಾಗಿವೆ. ವಿವರ: ಬೆಂಗಳೂರು ಮತ್ತು ಮೈಸೂರಿನಲ್ಲಿ ದಲಿತ ಸಂಘಟನೆಗಳು ಬೃಹತ್ ರ್ಯಾಲಿ ನಡೆಸಿ ಸವರ್ಣೀಯ ಜಂಗಮರು ದಲಿತರ ಹಕ್ಕನ್ನು ಕಸಿಯುತ್ತಿದ್ದಾರೆ ಎಂದು ಆರೋಪಿಸಿದವು. ಪರಿಣಾಮ: ಈ ಪ್ರತಿಭಟನೆಗಳಿಂದಾಗಿ ಸರ್ಕಾರವು ಜಂಗಮ ಮತ್ತು ಬೇಡ ಜಂಗಮರ ವ್ಯತ್ಯಾಸವನ್ನು ಪತ್ತೆಹಚ್ಚಲು ಸಮಿತಿಯನ್ನು ರಚಿಸಿತು. ಇದು ಹೋರಾಟವನ್ನು ಮತ್ತಷ್ಟು ವಿಳಂಬಗೊಳಿಸಿತು. 4. ಕಾವಿಧಾರಿಗಳ ವಿರುದ್ಧ ಸಮಾಜದ ಒಳಗಿನ ಅಸಮಾಧಾನ. ನೀವು ಹೇಳಿದಂತೆ ಕೆಲವು ಕಪಟಿ ವೇಷಧಾರಿಗಳ ವಿರುದ್ಧ ಸಮುದಾಯದ ಒಳಗೆ ಸಣ್ಣ ಮಟ್ಟದ ಆಕ್ರೋಶಗಳು ವ್ಯಕ್ತವಾಗಿವೆ. ಘಟನೆ: ಕೆಲವು ವೇದಿಕೆಗಳಲ್ಲಿ ಸಮಾಜದ ದೊಡ್ಡ ಮಠಾಧೀಶರು ಕೇವಲ ಲಿಂಗಾಯತ ರಾಜಕಾರಣದಲ್ಲಿ ವ್ಯಸ್ತರಾಗಿದ್ದಾರೆ, ನಮ್ಮ ಬಡ ಜಂಗಮರ ನೋವು ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಸಾಮಾನ್ಯ ಜಂಗಮರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಬೇಡಿಕೆ: ಹೋರಾಟವು ಕೇವಲ ಮಠಾಧೀಶರ ನೇತೃತ್ವದಲ್ಲಿ ಇರಬಾರದು, ಬದಲಾಗಿ ಕಾನೂನು ತಜ್ಞರು ಮತ್ತು ಬಡ ಕಾರ್ಯಕರ್ತರ ನೇತೃತ್ವದಲ್ಲಿ ಇರಬೇಕು ಎಂಬ ಧ್ವನಿ ಕೇಳಿಬರುತ್ತಿದೆ. ಪ್ರಸ್ತುತ ಕಾನೂನು ಮತ್ತು ರಾಜಕೀಯ ಸ್ಥಿತಿ: ಜೂನ್ 2025ರ ನಂತರ ಇತ್ತೀಚಿನ ವರದಿಗಳ ಪ್ರಕಾರ ಸರ್ಕಾರವು ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಜಿಲ್ಲಾವಾರು ಸರ್ವೆ: ಯಾವ ಜಿಲ್ಲೆಗಳಲ್ಲಿ ಜಂಗಮರು ನಿಜವಾಗಿಯೂ ಭಿಕ್ಷಾಟನೆ ಮತ್ತು ಅಲೆಮಾರಿ ಜೀವನ ನಡೆಸುತ್ತಿದ್ದಾರೆ ಎಂಬ ಬಗ್ಗೆ ಗುಪ್ತಚರ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಕೋರ್ಟ್ ಕಟಕೆ: ಹೈಕೋರ್ಟ್ನ ಇತ್ತೀಚಿನ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಲು ಸಮಾಜದ ಕೆಲವು ಕಾನೂನು ತಜ್ಞರು ಸಿದ್ಧತೆ ನಡೆಸುತ್ತಿದ್ದಾರೆ. ತೀರ್ಮಾನ: ಜಂಗಮರ ಹೋರಾಟವು ಈಗ ಕೇವಲ ಮೀಸಲಾತಿ ಹೋರಾಟವಾಗಿ ಉಳಿದಿಲ್ಲ, ಅದು ತಮ್ಮ ಅಸ್ತಿತ್ವ ಮತ್ತು ಗೌರವದ ಹೋರಾಟವಾಗಿ ಮಾರ್ಪಟ್ಟಿದೆ. ಆದರೆ ಪ್ರಭಾವಿ ವ್ಯಕ್ತಿಗಳು ಮತ್ತು ರಾಜಕೀಯ ಲಾಭಕೋರರು ಈ ಹೋರಾಟವನ್ನು ಹಾದಿ ತಪ್ಪಿಸುತ್ತಿರುವುದು ನಿಜವಾದ ಶ್ರಮಜೀವಿ ಜಂಗಮರಿಗೆ ಶಾಪವಾಗಿದೆ. 1. ಹೋರಾಟದ ಕೇಂದ್ರ ಬಿಂದುವಾಗಿರುವ ಪ್ರಮುಖ ಜಿಲ್ಲೆಗಳು. ಈ ಜಿಲ್ಲೆಗಳಲ್ಲಿ ಜಂಗಮರು ಸಾಮಾಜಿಕವಾಗಿ ಒಗ್ಗೂಡಿದ್ದು ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಕಲಬುರಗಿ ಮತ್ತು ಬೀದರ್: ಈ ಭಾಗದಲ್ಲಿ ಬೇಡ ಜಂಗಮ ಮತ್ತು ಬುಡ್ಗ ಜಂಗಮ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇಲ್ಲಿನ ಯುವಕರು ಜಾತಿ ಪ್ರಮಾಣಪತ್ರ ನೀಡದಿದ್ದರೆ ಮತದಾನ ಬಹಿಷ್ಕಾರ ದಂಥ ತೀವ್ರ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಹಾವೇರಿ ಮತ್ತು ಗದಗ: ಈ ಜಿಲ್ಲೆಗಳಲ್ಲಿ ಜಂಗಮ ಸಮಾಜದ ಮಠಾಧೀಶರು ಮತ್ತು ಸಂಘಟನೆಗಳು ಒಟ್ಟಾಗಿ ತಹಶೀಲ್ದಾರ್ ಕಚೇರಿಗಳಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿವೆ. ಬೆಳಗಾವಿ: ಇಲ್ಲಿನ ಕಿತ್ತೂರು ಮತ್ತು ಬೈಲಹೊಂಗಲ ಭಾಗಗಳಲ್ಲಿ ಜಂಗಮರು ತಮ್ಮ ಶೈಕ್ಷಣಿಕ ದಾಖಲೆಗಳಲ್ಲಿ ಜಂಗಮ ಎಂದಿರುವುದನ್ನು ಬೇಡ ಜಂಗಮ ಎಂದು ತಿದ್ದುಪಡಿ ಮಾಡಲು ಕಾನೂನು ಸಮರ ನಡೆಸುತ್ತಿದ್ದಾರೆ. ಚಾಮರಾಜನಗರ ಮತ್ತು ಮೈಸೂರು: ಇಲ್ಲಿನ ಮಲೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಜಂಗಮರು ತಮ್ಮ ಸಾಂಪ್ರದಾಯಿಕ ಭಿಕ್ಷಾಟನೆಯ ವೃತ್ತಿಯ ಆಧಾರದ ಮೇಲೆ ಎಸ್ಸಿ ಪಟ್ಟಿಗೆ ಸೇರಿಸಲು ಒತ್ತಾಯಿಸುತ್ತಿದ್ದಾರೆ. 2. ಮುಂದಿನ ಕಾನೂನು ಹಂತಗಳು.
ಅಂದರೆ ಫ್ಯೂಚರ್ ಲೀಗಲ್ ಸ್ಟೆಪ್ಸ್. ಹೈಕೋರ್ಟ್ನ ಇತ್ತೀಚಿನ ತೀರ್ಪಿನ ಹಿನ್ನೆಲೆಯಲ್ಲಿ ಜಂಗಮ ಸಮಾಜವು ನ್ಯಾಯ ಪಡೆಯಲು ಅನುಸರಿಸಬೇಕಾದ ಕಾನೂನು ಹಂತಗಳು ಹೀಗಿವೆ. 1. ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ, ಅಂದರೆ ಸ್ಪೆಷಲ್ ಲೀವ್ ಪಿಟಿಷನ್. ಹೈಕೋರ್ಟ್ ನೀಡಿದ ಲಿಂಗಾಯತ ಜಂಗಮರು ಬೇಡ ಜಂಗಮರಲ್ಲ ಎಂಬ ತೀರ್ಪನ್ನು ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸುವುದು ಮುಖ್ಯ ಹಂತ. ಇಲ್ಲಿ ಸಂಸ್ಕೃತಿಗಿಂತ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಯನ್ನು ಮಾನದಂಡವಾಗಿ ಪರಿಗಣಿಸಬೇಕೆಂದು ವಾದ ಮಂಡಿಸಬೇಕಾಗುತ್ತದೆ. 2. ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಆಗ್ರಹ, ಅಂದರೆ ಆಂಥ್ರೊಪೊಲಾಜಿಕಲ್ ಸ್ಟಡಿ. ಕಾನೂನುಬದ್ಧವಾಗಿ ಗೆಲ್ಲಲು ಸಮುದಾಯದ ಬಗ್ಗೆ ಅಧಿಕೃತ ಸರ್ಕಾರಿ ವರದಿ ಬೇಕಾಗುತ್ತದೆ. ಕರ್ನಾಟಕ ಸರ್ಕಾರವು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಥವಾ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಜಂಗಮರ ಜೀವನ ಕ್ರಮದ ಬಗ್ಗೆ ಹೊಸದಾಗಿ ಕುಲಶಾಸ್ತ್ರೀಯ ಅಧ್ಯಯನ ನಡೆಸುವಂತೆ ಒತ್ತಡ ಹೇರಬೇಕಿದೆ. ಈ ವರದಿಯು ಜಂಗಮರು ಪಡುತ್ತಿರುವ ಸಂಕಷ್ಟವನ್ನು ದಾಖಲಿಸಿದರೆ ಅದು ಕೋರ್ಟ್ನಲ್ಲಿ ಬಲವಾದ ಸಾಕ್ಷಿಯಾಗುತ್ತದೆ. ಈ ಗೆಜೆಟ್ ಅಧಿಸೂಚನೆಯ ಸ್ಪಷ್ಟೀಕರಣ. 1977ರ ಕೇಂದ್ರ ಸರ್ಕಾರದ ಆದೇಶದಲ್ಲಿ ಬೇಡ ಜಂಗಮ ಎಂದಿದೆ. ಆದರೆ ಕರ್ನಾಟಕದ ಕೆಲವು ಹಳೆಯ ದಾಖಲೆಗಳಲ್ಲಿ ಕೇವಲ ಜಂಗಮ ಎಂದಿದೆ. ಇವೆರಡೂ ಒಂದೇ ಎಂದು ಸರ್ಕಾರದಿಂದ ಸಮಾನಾರ್ಥಕ ಪದ ಎಂಬ ಅಧಿಸೂಚನೆ ಹೊರಡಿಸುವಂತೆ ಕಾನೂನು ಹೋರಾಟ ಮಾಡಬೇಕಾಗಿದೆ. ಈ ದಾಖಲೆಗಳ ಸಬಲೀಕರಣ. ವೈಯಕ್ತಿಕವಾಗಿ ಪ್ರತಿ ಕುಟುಂಬವು 1950ಕ್ಕಿಂತ ಮೊದಲಿನ ತಮ್ಮ ವಂಶಾವಳಿ ದಾಖಲೆಗಳನ್ನು, ಅಂದರೆ ರೆವೆನ್ಯೂ ದಾಖಲೆ ಅಥವಾ ಶಾಲಾ ದಾಖಲೆಯನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಅತ್ಯಗತ್ಯ. ಯಾಕೆಂದರೆ ಕೋರ್ಟ್ ವೈಯಕ್ತಿಕ ದಾಖಲೆಗಳನ್ನು ಹೆಚ್ಚು ನಂಬುತ್ತದೆ. 3. ಜಾಗರೂಕರಾಗಿರಬೇಕಾದ ಅಂಶಗಳು. ನೀವು ಮೊದಲೇ ಹೇಳಿದಂತೆ ಕಪಟಿ ವೇಷಧಾರಿಗಳ ಹಸ್ತಕ್ಷೇಪವನ್ನು ತಡೆಯಲು ಈ ಕೆಳಗಿನ ಕ್ರಮಗಳು ಮುಖ್ಯ. ಹೋರಾಟದ ನೇತೃತ್ವವನ್ನು ಕೇವಲ ಮಠಾಧೀಶರಿಗೆ ಬಿಟ್ಟುಕೊಡದೆ ಸಮುದಾಯದ ನಿವೃತ್ತ ನ್ಯಾಯಾಧೀಶರು ಮತ್ತು ಕಾನೂನು ತಜ್ಞರ ಸಮಿತಿಯನ್ನು ರಚಿಸಿಕೊಳ್ಳಬೇಕು. ರಾಜಕೀಯ ಪಕ್ಷಗಳ ಚುನಾವಣಾ ಗಿಮಿಕ್ಗಳಿಗೆ ಬಲಿಯಾಗದೆ ಲಿಖಿತ ಭರವಸೆ ಮತ್ತು ಸರ್ಕಾರಿ ಆದೇಶಕ್ಕಾಗಿ ಪಟ್ಟು ಹಿಡಿಯಬೇಕು. ಸಂಕ್ಷಿಪ್ತವಾಗಿ, ಈಗಿನ ಸ್ಥಿತಿಯಲ್ಲಿ ಹೋರಾಟವು ಬೀದಿಯಲ್ಲಿ ನಡೆಸುವ ಪ್ರತಿಭಟನೆಗಿಂತ ಹೆಚ್ಚಾಗಿ ನ್ಯಾಯಾಲಯದ ಟೇಬಲ್ನ ಮೇಲೆ ಮತ್ತು ದಾಖಲೆಗಳ ಆಧಾರದ ಮೇಲೆ ನಡೆಯಬೇಕಿದೆ. ಮುಂದಿನ ಸ್ಕ್ರಿಪ್ಟ್ ಬಸವತತ್ವ ಬೆಳವಣಿಗೆಯಲ್ಲಿ ಜಂಗಮರ ಪ್ರಮುಖರು ಎಂಬ ವಿಷಯದ ಬಗ್ಗೆ ಚರ್ಚಿಸೋಣ ಅಂತ ಹೇಳುತ್ತಾ, ಬೇಡ ಜಂಗಮರಿಗ ಶೀಘ್ರ ನ್ಯಾಯ ಸಿಗಲಿ ಅಂತ ಹಾರೈಸುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ